Hi everyone, welcome back to my YouTube channel. How are you all? I hope you're all doing good. I am doing good, super and fantastic and excited as well because I am going on an international trip after 3 long years and obviously excite ಆಗದೇ ಇರುತ್ತಾ. ಸೊ ಇವತ್ತು 10th of November 12 o'clock 1 o'clock ಆಗಿದೆ. ಇನ್ನು 1 ಅವರಲ್ಲಿ ಮನೆಯಿಂದ ಹೊರಡಬೇಕು. ಆ್ಯಂಡ್ ಹೋಗ್ತಿರೋ ಜಾಗ ಐ ಥಿಂಕ್ ಯು ನೀಡ್ ಟು ಕೀಪ್ ವಾಚಿಂಗ್ ಫಾರ್ ದ್ಯಾಟ್. ಲಾಸ್ಟಲ್ಲಿ ಹೇಳ್ತೀನಿ, ಅದು ಒಂದು ಸರ್ಪ್ರೈಸ್. ಇಲ್ಲಾಂದರೆ ನೀವು ಅರ್ಧದಲ್ಲೇ ವಿಡಿಯೋ ಸ್ಟಾಪ್ ಮಾಡಿ ಹೋಗ್ಬಿಟ್ರೆ ಏನು ಥ್ರಿಲ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಲಾಸ್ಟ್ವರೆಗೂ ನೋಡಬೇಕು. ಸೊ ಇವಾಗ ಕಂಪ್ಲೀಟಾಗಿ ರೆಡಿ ಆಗಾಯಿತು, ಬ್ಯಾಗ್ಸ್ ಎಲ್ಲ ರೆಡಿ ಇದೆ, ಎಲ್ಲನೂ ರೆಡಿ ಇದೆ. ಆ್ಯಂಡ್ ಸೊ ಇನ್ನೇನು ಟ್ರಿಪ್ ಹೋಗ್ತಿರೋದು ಅದೇ ವಿಶೇಷ. ಆ್ಯಂಡ್ ಇವಾಗ ನಮಗೆ ಫ್ಲೈಟ್ ಇರೋದು ಈವ್ನಿಂಗ್ 6:45ಗೆ 2 o'clock ಮನೆಯಿಂದ ಹೊರಡ್ತಿದ್ವಿ. 1 hour ಆಗುತ್ತೆ ಏರ್ಪೋರ್ಟ್ ರೀಚ್ ಆಗೋಕ್ಕೆ, 45 minutes to 1 hour. ಸೊ 3 hours ಬಿಫೋರ್ ಇರಬೇಕಲ್ವಾ, ಹಾಗಾಗಿ ಬೇಗ ಹೋಗ್ತಾ ಇದ್ವಿ. ಆ್ಯಂಡ್ ನಮ್ಮ ವೆಬ್ ಚೆಕ್ ಇನ್ ಫಾರ್ ಸಮ್ ರೀಸನ್ ಆಗಲಿಲ್ಲ. ಸೊ ಅದು ಹೋಗ್ತಾ ಹೇಳ್ತೀನಿ ಯಾಕೆ ಅಂತ. ಸೊ ಅಲ್ಲೇ ಹೋಗ್ಬಿಟ್ಟು ಚೆಕ್ ಇನ್ ಎಲ್ಲ ಮಾಡಬೇಕು ಆ್ಯಂಡ್ ಎಲ್ಲ ಇರುತ್ತೆ. ಸೊ ಹೋಗ್ತಾ ಬಾಕಿದೆಲ್ಲ ಮಾತಾಡ್ಕೊಳ್ಳೋಣ. ಆ್ಯಂಡ್ ಏನಾದರೂ ಎಲ್ಲ ರೆಡಿ ಆಗಿದ್ದೂ ಕೂಡ, ಎಲ್ಲ ಸೆಟ್ರೇಟ್ ಆಗಿದ್ದೂ ಕೂಡ ಹೊರಡೋ ಮಿನಿಟಲ್ಲಿ ಏನಾದರೂ ಒಂದು ಟೆನ್ಷನ್ ಬೇಕಲ್ವಾ. ಆ ಟೆನ್ಷನ್ ಏನಂತಂದರೆ ಅಲ್ಲಿ ಶೋ ಯು. ಬ್ಯಾಗ್ಸ್ ಎಲ್ಲ ಕಂಪ್ಲೀಟಾಗಿ ಪ್ಯಾಕ್ ಆಗಿ ರೆಡಿ ಆಗಿದೆ. ನನ್ನ ಹ್ಯಾಂಡ್ ಬ್ಯಾಗ್, ಆಮೇಲೆ ಏನದು ಟ್ರೈಪೋಡ್, ಮೈಕ್ ಮತ್ತು ನನ್ನ ಸೂಟ್ ಕೇಸ್. ಆ್ಯಂಡ್ ಹೊಸ ಸೂಟ್ ಕೇಸ್ ಆಗಿರೋದ್ರಿಂದ ಇದಕ್ಕೆ ನಾನು ಕವರ್ ಕೂಡ ತೊಗೊಂಡಿದ್ದೀನಿ. ಸೊ ಅಲ್ಲಿ ಸ್ಕ್ರ್ಯಾಚಲ್ಲಿ ಆಗಿಬಿಡುತ್ತೆ ಅಲ್ವಾ ಕಾರ್ಗೋದಲ್ಲಿ ಹೋಗ್ಬೇಕಾದ್ರೆ, ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಬಟ್ ಇವಾಗ ಪ್ರಾಬ್ಲಮ್ ಏನಂತಂದರೆ ಈ ಲಾಕ್ ಏನಿದೆ, ಈ ಲಾಕ್ ಮಾಡೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಮಾಡೋದು ಅಂತ. ಮನೇಲಿ ಯಾರೂ ಇಲ್ಲ ಟು ಹೆಲ್ಪ್ ಮೀ ಆಲ್ಸೋ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇವಾಗ ಲಾಸ್ಟಲ್ಲಿ ಲಾಕ್ ಮಾಡಬೇಕಲ್ಲ ಅಂತ ಅಂದ್ಕೊಂಡಾಗ ಐ ಆಮ್ ಲೈಕ್ ರಿಯಲೈಸಿಂಗ್ ಇಟ್. ಸೊ ಇವಾಗ 2 o'clock ಆಗಿದೆ. ಕರ್ಡ್ ರೈಸ್ ಊಟ ಮಾಡಾಯಿತು. ಇವಾಗ ನನ್ನ ಫ್ರೆಂಡ್ ಕ್ಯಾಬ್ ಬುಕ್ ಮಾಡಿದ್ದಾಳೆ, ಅವಳು ಬರ್ತಾಳೆ ಇಲ್ಲಿಗೆ. ಆಮೇಲೆ ಪಿಕ್ ಮಾಡಿ ಸ್ಟ್ರೈಟ್ ದ ಏರ್ಪೋರ್ಟ್. ಆ್ಯಂಡ್ ನನ್ನ ಬ್ಯಾಗ್ ಅಲ್ಲ ಟ್ರಾಲಿ ನಾನು ಜುಗಾಡ ಹೇಳ್ದೆ ಅಲ್ಲ, ಕೀ ಕಾಣಿಸ್ತಿಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಫೈನಲಿ ನನಗೆ ಮ್ಯಾನ್ಯಲ್ ಕೀ ಸಿಕ್ತು. ನಂಬರ್ ಲಾಕ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಗೊತ್ತಾಗ್ದೇ ಆ ಕಡೆ ಈ ಕಡೆ ಮಾಡೋಕ್ಕೋಗಿ ರಿಸ್ಕ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮ್ಯಾನ್ಯುಯಲ್ ಲಾಕ್ ನಾನು ಮಾಡಿದ್ದೀನಿ. ಆಮೇಲೆ ನೀನು ದಟ್ಸ್ ಇಟ್, ಲೆಟ್ಸ್ ಗೋ. ಹಲೋ, ಎಕ್ಸೈಟೆಡ್? ಆಲ್ಮೋಸ್ಟ್ ಇವಾಗ ಏರ್ಪೋರ್ಟಿಗೆ ಬಂದುಬಿಟ್ಟಿದ್ದೀವಿ. ಇಷ್ಟು ದಿನದಿಂದ ಇವಾಗ ಕೌಂಟಿಂಗ್ ಅಲ್ಲ. ಇನ್ನೂ 1 week ಇದೆ, ಇನ್ನೂ 10 days ಇದೆ, ಇನ್ನೂ 12 days ಇದೆ, ಇನ್ನೂ 1 day ಇದೆ. ನನಗೆ ಆ್ಯಕ್ಚುಲಾಗಿ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗಿರೋದೆ ಇವತ್ತು. ಒಂದು ಫೈನಲ್ ಒಂದು ರೆಡಿ ಎಲ್ಲ ಆದಮೇಲೆ ಅವಾಗ ಅನ್ನಿಸ್ತು ಓಕೆ ಫೈನಲಿ ವಿ ಆರ್ ಗೋಯಿಂಗ್ ಆನ್ ಅ ಟ್ರಿಪ್ ಅಂತ. ಬಟ್ ಓವರ್ ಎಕ್ಸೈಟ್ ಆಗೋದು ಬೇಡ ಅನ್ಕೊಳ್ಳಿ ಅಲ್ವಾ. ಸೊ ಏನು ಸಮಾಚಾರ? ಹೇಳ್ಬೇಕು. ಯಾವ ಕಂಟ್ರಿಗೆ ಹೊರಟಿದ್ಯಾ? ಹೇಳ್ಬಾರ್ದು, ಅದು ಸೀಕ್ರೆಟ್. ಅದಕ್ಕೆ ನಾನು ಹೇಳಿದ್ರು ಹೇಳ್ಬಾರ್ದು ಅಂತ. ಐ ಡಿಂಟ್ ಟೆಲ್. ಈ ವ್ಲಾಗಲ್ಲಿ ನಾನು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿಲ್ಲ. ಪ್ರಾಬ್ಲಿ ವಿ ಕ್ಯಾನ್ ಶೋ ದ ಕರೆನ್ಸಿ. ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಟ್ಟು ಲ್ಯಾಂಡ್ ಆದಮೇಲೆ ಆಮೇಲೆ ಹೇಳೋಣ. ಲೆಟ್ ಇಟ್ ಬಿ ಸೀಕ್ರೆಟ್ಸ್. ಓಕೆ. ನಾನೇನು ಆ್ಯಕ್ಚುಲಿ ಆನೇ ಇದೆ, ಮೈಕ್ ಆನ್ ಇದೆ, ಮಾತಾಡ್ಬೋದು. ನೀನು ಇವಾಗ ಬ್ಯಾಗಿಗೆ ಟೆನ್ಷನ್ ಆಗ್ತಾ ಇದೆ ಅಲ್ವಾ, ಎಷ್ಟು kg ಇರ್ಬೋದು, ಏನಾದರೂ ಆಚೆ ತೆಗಿಬೇಕಾ? ಈಗ ಹೋಗ್ಬೇಕಾದ್ರೆ ಏನು ಟೆನ್ಷನ್ ಇಲ್ಲ, 30 kg ವಿ ಹ್ಯಾವ್ ಅಲ್ಲ, ಬರ್ಬೇಕಾರೆ ಇರೋದು. ಇಲ್ಲ, ನಂದು ಮೀಡಿಯಮ್ ಸೈಜ್, ನಿಂದು ಲಾರ್ಜ್ ಸೈಜ್ ಆ್ಯಕ್ಚುಲಿ ಬ್ಯಾಗ್. ನೀನು ಹೇಳ್ದೆಲ್ಲ 2 per day ಅಂತ. ಆಮೇಲೆ ನಾನು 2 ಅಥವಾ 3 ಒಂದು ದಿನಕ್ಕೆ ಆ ಥರ. ಫೈನಲಿ ನಮ್ಮ ಚೆಕ್ ಇನ್ ಆಯಿತು, ಬ್ಯಾಗೇಜ್ ಚೆಕ್ ಇನ್ ಆಯಿತು. ಇನ್ನೂ ಸೆಕ್ಯೂರಿಟಿ ಚೆಕ್ ಇನ್ಗೆ ಹೋಗಬೇಕು. ಬಟ್ ಇಲ್ಲಿ ಬಂದ ಮೇಲೆ ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನಾವು ಬುಕ್ ಮಾಡಿರೋದು ಇಂಟರ್ನ್ಯಾಷನಲ್ ಫ್ಲೈಟು, ನಮ್ಮನ್ನೆಲ್ಲರೂ ಡೊಮೆಸ್ಟಿಕ್ ಫ್ಲೈಟಿಗೆ ಕಳಿಸ್ತಾ ಇದ್ದಾರೆ. ಬಿಕಾಸ್ ವಿ ಹ್ಯಾವ್ 2 connecting ಫ್ಲೈಟ್ಸ್ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ಸೆಕ್ಯೂರಿಟಿ ಆದಮೇಲೆ ವಿಲ್ ಸಿ. ಓಕೆ, ಬಾಯ್. ಸೊ ವಿ ಆರ್ ಅಟ್ ದ ಲಾಂಜ್ ನಾವು. ಸೂಪರಾಗಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೆಲ್ಲಿ ಊಟ ಸಿಗುತ್ತೋ, ಊಟದ ಭಾಗ್ಯ ಎಲ್ಲಿದ್ದೆ ಗೊತ್ತಿಲ್ಲ, ಅದೇ ಸಿಗುತ್ತೋ ಇಲ್ವಾ ಗೊತ್ತಿಲ್ಲ. ಸಿಕ್ಕಿದ ಒಂದು ಚಾನ್ಸಲ್ಲಿ ಚೆನ್ನಾಗಿ ತಿನ್ಕೊಬಿಡೋಣ ಅಂತ. ಸುಮಾರು ವೆರೈಟೀಸ್ ಇದೆ. ಆ್ಯಂಡ್ ಶೀಸ್ ಅ ವೆಜಿಟೇರಿಯನ್ ಗೈಸ್. ಚಿಕನ್ ತಿನ್ನಿಸ್ಬೇಕು ಈ ಟ್ರಿಪ್ಪಲ್ಲಿ ಹೋಗ್ಬಾರಷ್ಟರಲ್ಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ವಿಲ್ ಶಿ ಫಾಲ್ ಇನ್ ಟು ಮೈ ಟ್ರ್ಯಾಪ್ ಆರ್ ನೋ. ಆ್ಯಂಡ್ ಸೊ ಇದು ಬಂದು ಚಿಕನ್ ಏನೋ ಒಂದಿತ್ತು, ವೆಜ್ ಬಿರಿಯಾನಿ ತೊಗೊಂಡೆ, ಫ್ರೂಟ್ಸ್. ಅದನ್ನು ನಾನು ಯೋಚನೆ ಮಾಡ್ತಾ ಇದ್ದೆ, ಇವಳು ಏರ್ಪೋರ್ಟಲ್ಲಿ ಬಂದು ಲಾಂಜಲ್ಲಿ ಬಂದು ಕರ್ಡ್ ರೈಸ್ ತೊಗೊತಾ ಇದ್ದಾಳೆ. ಐಮ್ ಲೈಕ್ ಅದನ್ನು ತಿನ್ನಕ್ಕೆ ಇಲ್ಲಿಗೆ ಬರಬೇಕಿತ್ತ. ಇನ್ನೂ ವೆರೈಟೀಸ್ ಆಫ್ ಡೆಸರ್ಟ್ಸ್ ಇದೆ. ಫಸ್ಟ್ ಇದು ತಿನ್ಕೊಂಡು
ಆಮೇಲೆ ನೋಡೋಣ. ದುಡ್ಡು ವಿಷಯ ಥರ ಅವಾಗ ಸ್ಪೂನಲ್ಲಿ ತಿಂದ್ಬಿಟ್ಟು ಇವಾಗ ಕೈಗೆ ಬಂದ್ವಿ. ಇವಾಗ ಸೆಕೆಂಡ್ ರೌಂಡ್ ಹೋಗ್ಬಿಟ್ಟು ನಾನು ದೋಸೆ ಮತ್ತು ಚಿಕನ್ ಕರಿ ತೊಗೊಂಡೆ. ಇವಳು ದೋಸೆ ಮತ್ತು ಚಟ್ನಿ ಆ್ಯಂಡ್ ಅಲ್ಲೋದ್ಮೇಲೆ ಇದಕ್ಕೂ ಗತಿ ಇರಲ್ಲ ನಮಗೆ ಆಯಿತಾ. ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ವೆಜ್ ಆಗಿಬಿಡ್ಲಾ ಅಥವಾ ನಿನ್ನನ್ನೇ ಈ ಕಡೆ ಕನ್ವರ್ಟ್ ಮಾಡಲಾ ಅಂತ. ಏನಂದರೆ ನಂಗೆ ಆ್ಯಕ್ಚುಲಿ ಇಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿತ್ತು, ತುಂಬಾ ಹಸಿವಾಗ್ತಿತ್ತು. ಸ್ವಲ್ಪ ಮಾತ್ರ ಕರ್ಡ್ ರೈಸ್ ಎಕ್ಸೈಟ್ಮೆಂಟಲ್ಲಿ ಜಾಸ್ತಿ ಹಸಿವಾಗ್ತಿರ್ಲಿಲ್ಲ. ಆವಾಗ ಸ್ವಲ್ಪ ತಿನ್ಕೊಂಡ್ಬಂದಿದ್ದೆ. ಇವಾಗ ಒಳ್ಳೆ ಹಸಿವಾಗ್ತಾಯಿತ್ತು ಆ್ಯಂಡ್ ಕರೆಕ್ಟ್ ಟೈಮಿಗೆ ಒಳ್ಳೆ ಊಟ. ಟೇಸ್ಟ್ ಅಂತೂ ನಿಜವಾಗ್ಲೂ ಸೂಪರಾಗಿದೆ. ಚಿಕನ್ ಕರಿ ಅಂತೂ ಸೂಪರಾಗಿದೆ. ಹೊಟ್ಟೆ ತುಂಬ ತಿಂದ್ಬಿಟ್ಟು ಫ್ಲೈಟಲ್ಲಿ ಹತ್ತಿ ಚೆಂದ ನಿದ್ದೆ ಮಾಡೋಣ ಅಂತ ಪ್ಲ್ಯಾನ್. ಸೊ ನಾನು ಆ್ಯಕ್ಚುಲಿ ಲಾಂಚ್ ಆಕ್ಸಸ್ ಫಸ್ಟ್ ಟೈಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಸ್ ಆಲ್ಸೋ ಫಸ್ಟ್ ಟೈಮ್. ಇದಕ್ಕೆ ಮುಂಚೆ ಬಂದಿಲ್ಲ. ಚೆನ್ನಾಗಿದೆ ವೈಬ್. ಐ ಆಮ್ ಲೈಕಿಂಗ್ ಇಟ್. ಮೇನ್ ಏನು ಗೊತ್ತಾ, ನಾನು ಕಂಪ್ಲೀಟ್ಲಿ ಫೋಟೋ ಹಾಲಿಕ್, ವಿಡಿಯೋ ಹಾಲಿಕ್, ವಾಟ್ ಎವರ್ ಯು ಕಾಲ್ ಇಟ್ ಆಸ್. ಇವಳು ಡೆಡ್ ಆಪೋಸಿಟ್. ನಮ್ಮಿಬ್ಬರು ಕಾಂಬಿನೇಷನ್ ಹೆಂಗಿದೆ ನೋಡಿ. ಅವಳು ಈ ಫೋಟೋಸ್ ತೊಗೊಳ್ಳಲ್ಲ ಜಾಸ್ತಿ. ಒಂದು ಸಿಕ್ಕಿದ್ರೆ ಸಾಕು ನನಗೆ 10 ತಗೊಂಡ್ರೂ ಸಾಕಾಗಲ್ಲ. ಆ್ಯಂಡ್ ಅದೇ ಥರ ಪ್ಯಾಕಿಂಗ್ ವಿಷಯದಲ್ಲಿ ನಾನು ಅಂದ್ಕೊಂಡೆ ನಾನೇ ಜಾಸ್ತಿ ತೊಗೊಂಡಿರ್ತೀನಿ ಅಂತ. ಅಸಲ ನಾನು ಕೇಳ್ತಿದ್ದೆ ಎಷ್ಟು ಬಟ್ಟೆ ಪರ್ ಡೇ ಅದು ಇದು ಅಂತ. ಆಮೇಲೆ ನಾನೇ ಅವಳು ಕಮ್ಮಿ ತೊಗೊಂಡಿರ್ತಾಳೆ, ನಾನೇನು ಇಂದಿಷ್ಟು ರಾಶಿ ತೊಗೋಬೇಕಲ್ಲ. ನೋಡಿದ್ರೆ ಇವಳದೇ ಬ್ಯಾಗೇಜ್ ಜಾಸ್ತಿ ಇದೆ, ಎಲ್ಲ ಕಡೆ ತುಂಬಿಸ್ಕೊಂಡ್ಬಂದಿದ್ದಾಳೆ. ಈಗ ಹೇಳಿದ್ದೀನಿ ಎಕ್ಸ್ಟ್ರಾ ಡ್ರೆಸ್ಸಸ್ ಇರಬೇಕು ಮಾತ್ರ, ಸುಮ್ಮನೆ ಬಿಡಲ್ಲ. ಆಮೇಲೆ ಇವಾಗ ಕೂತ್ಕೊಂಡು ಒಂದಷ್ಟು ರೀಲ್ಸ್ ಫೋಟೋಸ್ ಎಲ್ಲ ತೊಗೊಂಡ್ವಿ ಆ್ಯಂಡ್ ಶೀ ಈಸ್ ಕಮ್ಮಿಂಗ್ ಇನ್ ಮೈ ಟ್ರ್ಯಾಕ್. ನಾನು ಸ್ಲೋಲಿ ಕಮ್ಮಿಂಗ್ ಇನ್ ಟು ಮೈ ಟ್ರ್ಯಾಕ್. ಫುಲ್ ಎಂಜಾಯ್ ಮಾಡಿದ್ವಿ ಬರೀ ರೀಲ್ಸ್ ಆ್ಯಂಡ್ ಫೋಟೋಸ್ ತಗೊಳ್ಳೋಷ್ಟರಲ್ಲಿ. ಐ ಹೋಪ್ ಯಾರ್ದು ಕಣ್ಣು ಎಲ್ಲ ನಮ್ಮ ಮೇಲೆ ಬರದೆ ಕೆಟ್ಟದಷ್ಟೆಲ್ಲ ಹೋಗಿ ಸೇಫಾಗಿ ಬರಬೇಕು ಅಂತ. ಸೊ ಇನ್ನೂ ನಮಗೆ ಎಷ್ಟು ಟೈಮ್ ಇದೆ, ಆನೇ ಆಗ್ತಿಲ್ಲ. ಆನ್ ಮಾಡು ಸೈಡಲ್ಲಿ 6 o'clock, 40 minutes to go. So we are already in the gate. ಸೊ ಆಮೇಲೆ ನೋಡೋಣ ಮುಂದೆ ಹೋಗ್ತಾ ಇವಾಗ ನಮ್ಮದು ಏನಿದು ಬೋರ್ಡಿಂಗ್ ಮುಗಿಸಿ ವಿ ಆರ್ ಗೆಟಿಂಗ್ ಇನ್ ಟು ದ ಫ್ಲೈಟ್. ಇಲ್ಲಿಂದ ನಮಗೆ ಡೊಮೆಸ್ಟಿಕ್ ಆಗಿರೋದ್ರಿಂದ ರಶ್ ಜಾಸ್ತಿ ಇದೆ ಟು ಕೋಲ್ಕತ್ತಾ. ಆಮೇಲೆ ಮೋಸ್ಟ್ಲಿ ಫ್ರೀ ಆಗ್ಬೋದು ಅಂದ್ಕೊಂಡಿದ್ದೀವಿ. ಸೊ ದಟ್ಸ್ ದ ಅಪ್ಡೇಟ್. ಸೊ ಹಾಗೆ ಫ್ಲೈಟ್ ಬೋರ್ಡ್ ಮಾಡಿ ಕೂತಾಯಿತು. ಇಲ್ಲಿ ಬರೋವರೆಗೂ ವಿ ಡಿಡ್ಂಟ್ ಹ್ಯಾವ್ ಅನ್ ಐಡಿಯಾ ದ್ಯಾಟ್ ನಮ್ಮಿಬ್ಬರಿಗೆ ಬೇರೆ ಬೇರೆ ಸೀಟ್ ಸಿಗಿದೆ ಅಂತ. ಎಫ್ ಅಂತಲೇ ಇತ್ತು, ಒಂದೇ ಕಡೆ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಂದಾದಮೇಲೆ ನನಗೆ 27F ಸಮೀರ್ ಇನ್ ದ ಮಿಡಲ್ ಆ್ಯಂಡ್ ಇವಳಿಗೆ 36F. ಆಲ್ಮೋಸ್ಟ್ 10 ಸೀಟ್ಸ್ ಬಿಟ್ಟು ಹಿಂದೆ ಕೊಟ್ಟಿದ್ದಾರೆ. ಬಟ್ ಇಬ್ಬರಿಗೂ ವಿಂಡೋಸ್ ಸೀಟೇ. ಫುಲ್ ಮೂಡ್ ಆಫ್ ಆಗೋಯ್ತು. ಅಯ್ಯೋ 2 hours, ನಮ್ಗೆ 9:30ಗೆ ನಾವು ಲ್ಯಾಂಡ್ ಆಗೋದು. ವಾಟ್ ಡು ಅಂತ ನಾನಂತೂ ಚಕ್ರಪಟ್ರ ಅಂತ ಮಾತಾಡ್ತೀನಿ, ಅವಳು ಅಷ್ಟೇ ಮಾತಾಡ್ತಾಳೆ ಲೈಕ್ ನೋ ವಿ ಡೋಂಟ್ ವಾಂಟ್ ಟು ಸಿಟ್ ಸಪ್ರೇಟ್ಲಿ ಅಂತ. ಸೊ ನಾನು ಅಲ್ಲಿ ಯಾರ ಹತ್ರನೂ ಕೇಳಿಲ್ಲ. ಐ ಆಸ್ ದ ಏರ್ ಹಾಸ್ಟೆಸ್ ಆ್ಯಂಡ್ ಶಿ ಸೆಡ್ ಫಾರ್ ನೌ ದ ಫ್ಲೈಟ್ ಇಸ್ ಫುಲ್, ಐ ವಿಲ್ ಟ್ರೈ ಟು ಎಕ್ಸ್ಚೇಂಜ್ ಲೇಟರ್, ನಾಟ್ ನೌ ಅಂತ. ಫಾರ್ ನೌ ಯು ಕ್ಯಾನ್ ಸಿಟ್ ಇನ್ ಯೋರ್ ಸೀಟ್ ಅಂತ. ನಾನು ಕೂತ್ಕೊಳ್ಳೇ ಇಲ್ಲ, ಹಂಗೆ ನಿಂತ್ಕೊಂಡಿದ್ದೆ. ಆಮೇಲೆ ಏನು ಮಾಡೋದು ಅಂತ ದೆನ್ ಐ ಕೇಮ್ ಹಿಯರ್ ಡೈರೆಕ್ಟ್ಲಿ ಟು ಹರ್ ಸೀಟ್ ಆ್ಯಂಡ್ ಅವಳ ಪಕ್ಕ ಸೆಂಟ್ರಲ್ಲಿ ಬೇರೆ ಯಾರೋ ಒಬ್ಬರು ಇದ್ದರು. ಐ ಆಸ್ಕ್ಡ್ ಹಿಮ್ that if you could exchange the seat with me, and ಅವ್ರದ್ದು ಸೆಂಟರ್ ಸೀಟ್ ಇತ್ತು ಆ್ಯಂಡ್ ನಂದು ವಿಂಡೋ ಸೈಡ್ ಸೀಟ್ ಇತ್ತು. ಆ್ಯಂಡ್ within a minute that person agreed and he was happier. He said okay fine, no issues. and I'm like wow thank you ಅಂತ ಮೂಡ್ ಆಫ್ ಆಗಿಬಿಡಿತು. ಮತ್ತೆ ಓಕೆ ಆಯ್ತು. ಇವಾಗ ಬಂದು ವಿ ಸೆಟಲ್ ಡೌನ್. ನಾನು ವಿಂಡೋ ಸೀಟಲ್ಲಿ ಇದ್ದೀನಿ, ಅವಳ ಪಕ್ಕದಲ್ಲಿದ್ದಾಳೆ. ಶೀ ಈಸ್ ಇನ್ ದ ಫುಲ್ ಫ್ಯಾನ್ ಮೂಮೆಂಟ್. ಇವಾಗ ಕ್ರಿಕೆಟರ್ ಸಿರಾಜ್ ಮತ್ತು ಪಂತ್ ಇಬ್ಬರು ಇದ್ದಾರೆ ಫ್ಲೈಟಲ್ಲಿ. ನನಗೆ ಗೊತ್ತು, ನನ್ನ ಯಾರು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ನೋಡಿದೆ ಕೂಡ, ಬಟ್ ನಾನು ಕ್ರಿಕೆಟ್ ಫಾಲೋ ಮಾಡದೇ ಇರೋದಕ್ಕೆ ನಂಗೆ ಅಷ್ಟು ಗೊತ್ತಾಗಿಲ್ಲ. ಇವಳು ಫುಲ್ ಬಂದು ಮತ್ತೆ ವಾಪಸ್ ಹೋಗಿ ಫೋಟೋ ಎಲ್ಲ ತೊಗೊಂಡು ಬಂದು ಎಲ್ರಿಗೂ ಕಾಲ್ ಮಾಡಿ ಹೇಳ್ತಾ ಇದ್ದಾಳೆ ನೋಡಿದೆ ಅಂತ. ಸೊ ಫ್ಯಾನ್ ಗರ್ಲ್ ಆಗಿಬಿಟ್ಟಿದ್ದಾಳೆ ಫುಲ್. ಎಕ್ಸ್ಟ್ರಾ ಹ್ಯಾಪಿನೆಸ್ ಆ್ಯಂಡ್ ಬ್ಲಷ್ ಎಲ್ಲ ಬಂದುಬಿಡ್ತು ಫೇಸಲ್ಲಿ ಅವಳಿಗೆ. ಶಿ ಇಸ್ ಗ್ಲೋಯಿಂಗ್ ನೌ. ಸಿ ಒಂದು ರೌಂಡ್ ಎಕ್ಸ್ಟ್ರಾ. ಅವ್ರು ಫೋಟೋ ತೊಗೊಂಡ್ರಾ? ಎಲ್ಲಿ ತೋರಿಸು. ಎಕ್ಸೈಟ್ಮೆಂಟಲ್ಲಿ ಉಲ್ಟಾ ಪಲ್ಟಾ ತೊಗೊಂಡ್ಬಿಟ್ಯಾ ಹೆಂಗೆ? ವಾವ್ ಗರ್ಲ್, ಶೋ ದ್ಯಾಟ್ ಹಿಯರ್. ಹಂಗೆ ಇಲ್ಲಿ ನೋಡಿ. ವಾವ್, ನನಗೆ ಗೊತ್ತಾಗಲಿಲ್ಲ. ಮತ್ತೆ ಕೇಳ್ತೀನಿ ಏನು ಅಂತ. ಹೌ ಬ್ಯಾಡ್ ಅಲ್ಲ, ನಾನು ಕ್ರಿಕೆಟ್ ನಾನು ಫಾಲೋನೇ ಮಾಡಲ್ಲ, ಹಾಗೆ ಗೊತ್ತಾಗಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಮನೆಗೆಲ್ಲ ಕಾಲ್ ಮಾಡಿ ಹೇಳಿ ಇನ್ಫಾರ್ಮ್ ಮಾಡಿ ಆಮೇಲೆ ರೆಸ್ಟ್ ಮಾಡಬೇಕು. ನಂಗೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡೋದಿದೆ, ಎಲ್ಲ ಮಾಡಬೇಕು. ಸೊ ಕೀಪ್ ವಾಚಿಂಗ್ ಮೈ ವ್ಲಾಗ್. ವಿಲ್ ಸಿ ಯು ಅಟ್ ಕೋಲ್ಕತ್ತಾ. ನಾವು ಬಂದಿರೋ ಫ್ಲೈಟಲ್ಲೇ ಎಲ್ಲ ಕ್ರಿಕೆಟರ್ಸ್ ಬೇರೆ ಇದ್ದರು. KL ರಾಹುಲ್ ಇದ್ದರು. ನಾವು ಇಲ್ಲೇ ನಿಂತಿದ್ವಿ, ಅಲ್ಲೇ ಇದ್ದರು. ನಾವು ನೋಡಲೇ ಇಲ್ಲ. ಇಳ್ದಾದ್ಮೇಲೆ ನೋಡಿದ್ವಿ, ಹಿಂದೆನೇ ಹೋದ್ವಿ. ಫೋಟೋ ತಗೊಳಕ್ಕಾಗಲಿಲ್ಲ. ಬಟ್
ಬಟ್ ನಿನ್ನ ಫೇವ್ರೆಟ್ ಸಿರಾಜ್ ಅಲ್ಲ, ಅವ್ರ ಹತ್ರ ಫೋಟೋ ತೊಗೊಂಡೆ ಅಲ್ವಾ ನೀನು? ನಾನು ಕ್ರಿಕೆಟ್ ಫ್ಯಾನ್ ಅಲ್ಲ, ಸೊ ಥ್ಯಾಂಕ್ ಗಾಡ್ ಐ ವಾಸ್ ಹ್ಯಾಪಿ. ಐ ವಾಸ್ ಹ್ಯಾಪಿ ಫಾರ್ ಹರ್. ಅದಲ್ಲ, ಈಗ ಮ್ಯಾಟ್ರ್ ಏನಂತಂದರೆ 9:30 ಇವಾಗ ಆಗಿದೆ. ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ್ದೀವಿ. ಇವಾಗ ನಮಗೆ ನೆಕ್ಸ್ಟ್ ಫ್ಲೈಟ್ ಇರೋದು 11:30ಗೆ ಕನೆಕ್ಟಿಂಗ್ ಫ್ಲೈಟ್ಸ್. ಸೊ ಬೇಗ ಹೋಗ್ತಿದ್ದೀವಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಬಿಕಾಸ್ ನಮಗೆ ಏನದು ಇಮಿಗ್ರೇಷನ್ ಇರುತ್ತೆ. ಚೆಕ್ ಇನ್ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್, ಬಟ್ ಇಮಿಗ್ರೇಷನ್ ಇರುತ್ತೆ. 2 hours ಅಷ್ಟೇ ಇದೆ. ಎಲ್ಲ ಫಸ್ಟ್ ಫಿನಿಷ್ ಮಾಡ್ಕೊಳ್ಳೋಣ, ಆಮೇಲೆ ಮಾತಾಡೋಣ ಅಂತ ಅಂದ್ಬಿಟ್ಟು ವಿ ಕೆನಾಟ್ ರಿಸ್ಕ್. ಸೊ ಹಾಗೆ ಆಮೇಲೆ ನೋಡೋಣ, ಹೋಗ್ತಾ ಅಪ್ಡೇಟ್ ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಇಮಿಗ್ರೇಷನ್ ಮತ್ತು ಚೆಕ್ ಇನ್ ಎಲ್ಲ ಟಕ್ 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 ಅಂತ ಬೇಗ ಆಯಿತು. ಆ್ಯಕ್ಚುಲಿ ಬರಬೇಕು ಬ್ಯಾಂಗ್ಳೂರಲ್ಲೂ ಕೂಡ ಈಸಿಯಾಗಿ ಆಯಿತು, ತುಂಬ ಫಾಸ್ಟಾಗಿ 5-10 ಮಿನಿಟ್ಸಲ್ಲಿ ಆಗೋಯಿತು. ಆ್ಯಂಡ್ ಈವನ್ ಇಲ್ಲೂ ಕೂಡ ಹಾಗೆ ಆಯಿತು. ನಾನು ಇಮಿಗ್ರೇಷನ್ ಎಲ್ಲ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂದ್ಕೊಂಡಿದ್ದೆ, ಬಟ್ ನಾಟ್ ರಿಯಲಿ. ಆ್ಯಂಡ್ 1.5 hour ಟೈಮ್ ಇಲ್ಲೂ ಇತ್ತು ನಮಗೆ. ಲಾಂಚ್ಗೆ ಹೋದ್ವಿ, ಬಟ್ ನನಗೆ ಇಷ್ಟನೇ ಆಗಲಿಲ್ಲ, ಏನೂ ಇಷ್ಟ ಆಗಲಿಲ್ಲ. ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಏರ್ಪೋರ್ಟ್ ಆಗಲಿ ಲಾಂಚ್ ಆಗಲಿ ನಥಿಂಗ್ ಆ್ಯಕ್ಚುಲಿ ಅಂತಲೇ ಹೇಳ್ಬೋದು. ನಮ್ಮ ಬೆಂಗಳೂರು ಇಸ್ ಸೂಪರ್ ಆ್ಯಸ್ ಆಲ್ವೇಸ್. ಆ್ಯಂಡ್ ಇವಾಗ ವೆಯ್ಟಿಂಗ್, ಇನ್ನೊಂದು ಅರ್ಧ ಗಂಟೆಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಲ್ಲಿಂದ ಬರಬೇಕಾದ್ರೆ ಅಂತೂ ಫುಲ್ ಮಾತಾಡ್ಕೊಂಡು ಬಂದ್ವಿ. 2 hours ಹೋಗಿದೆ, 2.5 hours ಹೋಗಿದೆ ಗೊತ್ತಾಗಿಲ್ಲ. ಇನ್ನು ಇವಾಗ ಈ ಫ್ಲೈಟಲ್ಲಿ ಹೋಗಬೇಕಾದ್ರೆ ಹೇಗಾದರೂ ಮಾಡಿ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ, ಅಂದರೆ ಸ್ಲೀಪ್ ಡಿಪ್ರೈವ್ಡ್ ಆಗಿಬಿಡ್ತೀವಿ ನಾವು. 11:30ಗೆ ಫ್ಲೈಟ್ ಆ್ಯಂಡ್ ನಾವು ಲ್ಯಾಂಡ್ ಆಗೋದು 3:30 AM. ಆಮೇಲೆ ಅಲ್ಲಿಂದ ಇಮಿಗ್ರೇಷನ್ ಬ್ಯಾಗೇಜ್ ಎಲ್ಲ ತೊಗೊಂಡು ಹೋಗೋಷ್ಟರಲ್ಲಿ 5:30 ಆಗುತ್ತೆ ಅನಿಸುತ್ತೆ ಹೋಟೆಲ್ಗೆ. ಸೊ ದಟ್ಸ್ ದ ಅಪ್ಡೇಟ್. ಹೆಲೋ, ಗುಡ್ ಮಾರ್ನಿಂಗ್. ಇಂಡಿಯಾದಲ್ಲಿ ಇಲ್ಲೂ ಗುಡ್ ಮಾರ್ನಿಂಗ್ ಆಗಿದೆ. We have landed safely at our destination, Noy International Airport. Keep guessing. ಇನ್ನೂ ನಾನು ಹೇಳಲಿಲ್ಲ ಎಲ್ಲಿ ಬಂದಿದ್ದೀವಿ ಅಂತ. ಈಗ ಹೇಳೋದು ಬೇಡಲ್ಲ, ರೂಮ್ಗೆ ಹೋದ್ಮೇಲೆ ಹೇಳೋಣ. ಇವಾಗ ಹೇಳಲ್ಲ, ಕೀಪ್ ವಾಚಿಂಗ್. ಇನ್ನು ನಾವು ರೂಮ್ಗೆ ಹೋದ್ಮೇಲೆ ಹೇಳ್ತೀವಿ ಎಲ್ಲಿದ್ದೀವಿ ಅಂತ. ಥ್ಯಾಂಕ್ಫುಲಿ ಸೇಫಾಗಿ ರೀಚ್ ಆಗಾಯಿತು. ಇನ್ನು ನಮಗೆ ಇಲ್ಲಿ ಇವಾಗ ಟೈಮ್ 4 o'clock ಆಗಿದೆ. ಇಂಡಿಯಾ 1 hour ಹಿಂದೆ ಇದೆ, ಬಿಹೈಂಡ್ ಆ್ಯಕ್ಚುಲಿ. ಸೊ ಅಲ್ಲಿ 2:30 ಆಗಿದೆ, ಇಲ್ಲಿ 4 ಆಗಿದೆ. 1.5 hour ಡಿಫ್ರೆನ್ಸ್. ನಮಗಿವಾಗ ಇಮಿಗ್ರೇಷನ್ ಇದೆ, ಆಮೇಲೆ ನಂದು ವೀಸಾ ಆನ್ ಅರೈವಲ್. ಪ್ರಿಯಾದು ಆಲ್ರೆಡಿ ವೀಸಾ ಇದೆ, ಕಾಂಪ್ಲಿಮೆಂಟ್ರಿ ವೀಸಾ ಸಿಕ್ಕಿತ್ತು. ನನಗೆ ಯಾಕೆ ವೀಸಾ ಆನ್ ಅರೈವಲ್ ಅಂತಂದರೆ, ನನ್ನ ಪ್ಯಾಸ್ಪೋರ್ಟಲ್ಲಿ ಸರ್ನೇಮ್ ಇಲ್ಲ. ಸೊ ವಿಯೆಟ್ನಾಮ್ ರೂಲ್ಸ್ ಪ್ರಕಾರ ದ ಪಾಸ್ಪೋರ್ಟ್ ವಿಚ್ ಡಸಂಟ್ ಹೋಲ್ಡ್ ಸರ್ನೇಮ್ cannot have a e-visa. So we have to collect it at the arrival. ಆಮೇಲೆ ಅದು ಪ್ಲಸ್ ಬ್ಯಾಗೇಜ್ ಕಲೆಕ್ಷನ್, ಆಮೇಲೆ ಎಕ್ಸಿಟ್. ಎಸ್, ಹೆಲೋ. ಅವಸ್ಥೆ ಪಂಚರ್ ಆಗಿದೆ ಅಂತ ಹೇಳ್ತಾರಲ್ಲ, ಆ ಥರ ಫುಲ್ ಟಯರ್ಡ್. ಅಂದರೆ ಫೇಸಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಟಯರ್ಡ್ ಆಗಿದ್ದೀವಿ ಅಂತ. ಇಲ್ಲಿ ಟೈಮಿಂಗಲ್ಲಿ 6:15 ಆಗಿದೆ. ಇವಾಗಷ್ಟೇ ಹೋಟೆಲ್ ರೀಚ್ ಆಗಿದ್ದೀವಿ. ಇನ್ನು ಚೆಕ್ ಇನ್ ಮಾಡಿ ರೆಸ್ಟ್ ಮಾಡಬೇಕು, ನಿದ್ದೆ ಮಾಡಬೇಕು. ಬ್ಯಾಕ್ ಪೇನು, ಲೆಗ್ ಪೇನು ಎಲ್ಲ ಆಗ್ತಾಯಿದೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಟಯರ್ಡ್. ಆ್ಯಂಡ್ ನಿದ್ದೆ ಮಾಡಿಲ್ಲ. ಒಳ್ಳೆ ನಿದ್ದೆ ಮಾಡಿ ಎದ್ದ ಮೇಲೆ ಆಮೇಲೆ ಬಾಕಿ. ಫೈನಲಿ ಚೆಕ್ ಇನ್ ಮಾಡಿ ಒಳಗಡೆ ಬಂದ್ವಿ. ಅವಸ್ಥೆ ಪಂಚರಲ್ಲ, ಅದಕ್ಕಿಂತ ಆಚೆ ಆಗಿಬಿಡಿದೆ. ನಿದ್ದೆ ಮಾಡೋಣ ಫಸ್ಟು, ಆಮೇಲೆ ಬಾಕಿ ಕೆಲಸ. ಹೆಲೋ, ನಾನು ಹೋಟೆಲ್ ಚೆಕ್ಕಿನ್ ಆದಮೇಲೆ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ ಕೂಡ ಮರ್ತೋಗ್ಬಿಟ್ಟೆ. ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಫ್ರೆಶ್ ಅಪ್ ಆಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಲೈಟಾಗಿ ತಿಂದ್ಕೊಂಡು ಅಲಾರ್ಮ್ ಇಟ್ಕೊಂಡು ಒಂದು ಮಲಗಿದ್ದು ಒಂದೇ ಗೊತ್ತು, ಅಷ್ಟು ಚೆನ್ನಾಗಿ ನಿದ್ದೆ ಬಂತು. ಬಟ್ 3 hours ಅಷ್ಟೇ ನಿದ್ದೆ ಮಾಡಿರೋದು. ಆಮೇಲೆ ಅಷ್ಟೇ. ಆ್ಯಂಡ್ ನಾವು ಬಂದಿರೋ ಪ್ಲೇಸ್ ಇನ್ನೂ ಹೇಳಿಲ್ಲ. ನಾವು ಬಂದಿರೋದು ವಿಯೆಟ್ನಾಮ್. ಆ್ಯಂಡ್ ಇವಾಗ ಫಸ್ಟ್ ಸಿಟಿ ಬಂದು ಹೆನಾಯ್ನಲ್ಲಿದ್ದೀವಿ ಇವಾಗ. ಇಲ್ಲಿ ಇವತ್ತು, ಆಮೇಲೆ ಇವತ್ತು ನೈಟ್ ಬೇರೆ ಪ್ಲ್ಯಾನ್ಸ್ ಇದೆ, ಅದು ಬೇರೆ ಹೋಗ್ತಾ ನಾನು ಹೇಳ್ತೀನಿ. ಸೊ ವಿ ಆರ್ ಅಟ್ ದ ವಿಯೆಟ್ನಾಮ್ ಆ್ಯಂಡ್ ವಿ ಗೋಯಿಂಗ್ ಟು ಬಿ ದೇರ್ ಫಾರ್ ನೆಕ್ಸ್ಟ್ 8 days ಹಿಯರ್. ಸೊ ಇನ್ನು ನಾಳೆ ಏನೇನಾಗುತ್ತೆ ಅದ್ರ ಬಗ್ಗೆ ಇನ್ನೊಂದು ವ್ಲಾಗಲ್ಲಿ ಮಾತಾಡೋಣ. ಅದರ್ವೈಸ್ ಇಟ್ ವಿಲ್ ಬಿಕಮ್ ಅ ಟೂ ಲಾಂಗ್ ವಿಡಿಯೋ. ಐ ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ದಿಸ್ ವ್ಲಾಗ್. ಸೊ ದಟ್ಸ್ ಅಬೌಟ್ ಇಟ್ ಇನ್ ದಿಸ್ ವಿಡಿಯೋ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಒನ್. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.